ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದಡಿ ನಟ ಶಿವರಾಜ್ ಕುಮಾರ್ ವಿರುದ್ಧ ಶಿವಮೊಗ್ಗದ ವಿನೋಬ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿರುವ ಪತ್ನಿ ಗೀತಾ ಪರ ಇಂದು ಶಿವಮೊಗ್ಗದ ನವಲೆ ಬಡಾವಣೆಯಲ್ಲಿ ಪ್ರಚಾರ ನಡೆಸಿದ್ರು. ಆಯೋಗದ ನಿಯಮಾವಳಿಯಂತೆ ನಿನ್ನೆ ಸಂಜೆಯೇ ಬಹಿರಂಗ ಪ್ರಚಾರ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಇಂದು ಮನೆ ಮನೆ ಪ್ರಚಾರಕ್ಕೆ ಮಾತ್ರ 5ಕ್ಕಿಂತ ಹೆಚ್ಚು ಜನರು ಸೇರದಂತೆ ಪ್ರಚಾರ ನಡೆಸಲು ಅವಕಾಶವಿತ್ತು. ಹೀಗಿದ್ರೂ ಶಿವಣ್ಣ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ಶ್ರೀಕಾಂತ್ ಸುಮಾರು 70ಕ್ಕೂ ಹೆಚ್ಚು ಪಕ್ಷದ ಕಾರ್ಯಕರ್ತರ ಜೊತೆ ಪ್ರಚಾರ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಮಗೂ ಎಲೆಕ್ಷನ್ ರೂಲ್ಸ್ ಗೊತ್ತಿದೆ, ಯಾಕಂದರೆ ಇಟ್ಸ್ ನಾಟ್ ದಟ್ ಗೊತ್ತಿಲ್ಲದೇನೆ ಮಾಡೋದನ್ನಿಲ್ಲ. ನಾನು ಗೀತಾ ಆಮೇಲೆ 3 ಜನ, ಟೋಟಲ್ 5 ಜನನೇ ಹೋಗಿರೋದು, ಜಾಸ್ತಿ ಹೋಗಿಲ್ಲ. ಆಮೇಲೆ ಮೋರೋವರ್ ನಾವು ಹೋದ ಕಡೆ ಜನ ಬರೋದು ಸಹಜ, ಅದು ನನ್ನ ಕಂಟ್ರೋಲ್ ಇಲ್ಲ. ಆಮೇಲೆ ವೆಹಿಕಲ್ಸ್ ಬರೋದಂದರೆ ಬೇರೆ ಯಾವುದೋ ವೆಹಿಕಲ್ಸ್ ಬಂದಿರ್ಬೋದಲ್ವ, ಅದು ನಮ್ಮ ವೆಹಿಕಲ್ಸ್ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ದಟ್ಸ್ ವೆರಿ ಡಿಫಿಕಲ್ಟ್. ಆಮೇಲೆ ರೋಡ್ಲಿ ಹೋಗ್ಬೇಕಾದ್ರೆ ಇವಾಗ ಕವರ್ ಗ್ಲಾಸ್ ಹಾಕೊಂಡು ಹೋದರೆ ನಮ್ಗೆ ಸೇಫ್ಟಿ ಇರುತ್ತೆ, ಗೊತ್ತಾಗಲ್ಲ ಶಿವರಾಜ್ ಕುಮಾರ್ ಹೋಗ್ತಾ ಇದ್ದಾರೆ, ಗೀತಾ ಜೊತೆ ಹೋಗ್ತಾರೆ ಗೊತ್ತಾಗಲ್ಲ. ಅದಕ್ಕೊಂದು ರೂಲ್ ಇದೆ, ದಟ್ ಕಲರ್ ಗ್ಲಾಸ್ ಸಿಗ್ನಲ್ ನಿಂತಾಗ ಒಂದು 2-3 ಜನ ನೋಡ್ತಾರೆ, ಫಾಲೋ ಮಾಡ್ತಾರೆ. ನಾವು ದಯವಿಟ್ಟು ಬೇಡ ಫಾಲೋ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಈಗ ಹೋಗ್ತೀವಿ, ಹಿಂದೆ ಬರ್ತಾರೆ, ಆ ಥರ ಒಂದು 3-4 ಗಾಡಿ ಬಂದಿರ್ಬೋದು ಹಿಂದ್ಗಡೆ, ಅದು ಗೊತ್ತಿಲ್ಲ ನನಗೆ. ಬಟ್ ನಾವು ಹೋಗಿರೋದು 5 ಜನ ಅಷ್ಟೇ.